ಮಳ್ಳೂರು ಗ್ರಾಮದಲ್ಲಿ ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ಕಿಡ್ನಿ ಮತ್ತು ಮೂತ್ರಕೋಶಗಳ ಉಚಿತ ತಪಾಸಣೆ ಶಿಬಿರ. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ದಿವಂಗತ ಶ್ರೀಮತಿ ಗೌರಮ್ಮನವರ 8ನೇ ವರ್ಷದ ಪುಣ್ಯ ಸ್ಮರಣೆಯ ಪ್ರಯುಕ್ತ ಕಿಡ್ನಿ ಮತ್ತು ಮೂತ್ರಕೋಶಗಳ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಪುವಾಡ ಸದೀಪ್ರವರು ಸಹಭಾಗಿತ್ವದಲ್ಲಿ ಕಿಡ್ನಿ ಮತ್ತು ಮೂತ್ರಕೋಶದ ಉಚಿತ ತಪಾಸಣಾ ಶಿಬಿರವನ್ನು ಭಾನುವಾರ ಆಯೋಜಿಸಲಾಗಿತ್ತು. ಗ್ರಾಮಸ್ಥರು ಸೇರಿದಂತೆ ತಾಲೂಕಿನಾದ್ಯಂತ ಸುಮಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರಿದ್ದು ಉಚಿತ ವೈದ್ಯಕೀಯ ಸೇವೆಯನ್ನು ಪಡೆದುಕೊಂಡರು. ಈ ಕುರಿತು ಮಾತನಾಡಿದ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪುವಾಡ ಸಂದೀಪ್ ರವರು, ನಾವು ತಿನ್ನುವ ತರಕಾರಿಗಳಲ್ಲಿ ರಾಸಾಯನಿಕ ಅಂಶಗಳು ಕಂಡು ಬಂದಿದ್ದು, ಸರಿಯಾದ ರೀತಿಯಲ್ಲಿ ಶುಚಿ ಮಾಡದೆ ತಿನ್ನುವುದು, ವ್ಯಾಯಾಮದ ಕೊರತೆ, ನೀರು ಶುದ್ಧೀಕರಿಸದೆ ಕುಡಿಯುವುದು, ಒಟ್ಟಾರೆಯಾಗಿ ನಮ್ಮ ಜೀವನ ಶೈಲಿ ಬದಲಾವಣೆಗಳಿಂದ ಕಿಡ್ನಿ ಹಾಗೂ ಮೂತ್ರಕೋಶ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಎಂದು ತಿಳಿಸಿದರು. ಇತ್ತೀಚೆಗೆ ಮೂತ್ರಪಿಂಡಗಳಲ್ಲಿ ಕಲ್ಲು ಸಮಸ್ಯೆ ಹೆಚ್ಚಿನವರಲ್ಲಿ ಕಂಡುಬರುತ್ತಿದೆ. ಆರಂಭಿಕ ಹಂತದಲ್ಲಿ ರೋಗ ಪತ್ತೆ ಹಚ್ಚಿ ಗುಣಪಡಿಸುವುದಾಗಿ ತಿಳಿಸಿದರು. ತಪಾಸಣೆಗೆ ಬಂದವರಲ್ಲಿ 9 ಜನರಲ್ಲಿ ಕ್ಯಾನ್ಸರ್ ಮುನ್ಸೂಚನೆಗಳು ಕಂಡು ಬಂದಿದ್ದು, ಅವರ ರಕ್ತದ ಪರೀಕ್ಷೆ ವರದಿಯು 7 ದಿನಗಳಲ್ಲಿ ಅಂತಿಮ ವರದಿ ಬರುವುದಾಗಿ ತಿಳಿಸಿದರು. ಹಾಗೂ ರೇಷನ್ ಕಾರ್ಡ್ ಮೂಲಕ ಉಚಿತ ಶಸ್ತ್ರಚಿಕಿತ್ಸೆ ನೀಡುವುದಾಗಿ ತಿಳಿಸಿದರು. ಇನ್ನು ಅತಿಯಾದ ರಕ್ತದೊತ್ತಡ, ಮಧುಮೇಹ ಇನ್ನಿತರ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಚಿಕಿತ್ಸೆ ನೀಡಿ ಔಷಧಿಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಡಿ ರಮೇಶ್, ಡಾಕ್ಟರ್ ಪ್ರಸಾದ್, ಮೈಲಾರಪ್ಪ, ಡಾಕ್ಟರ್ ತರುಣ್, ಡಾಕ್ಟರ್ ಮಾನಸ, ಡಾಕ್ಟರ್ ಅಭಿಷೇಕ್ ಸೇರಿದಂತೆ ಇತರ ವೈದ್ಯರು ಹಾಗೂ ಸಿಬ್ಬಂದಿ ಹಾಜರಿದ್ದರು. ಕ್ಯಾಂಪ್ ಮಾಡಿದ್ರು ಎಲ್ಲರೂ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಹೆಚ್ಚು ಜನ ಬಂದು ಭಾಗವಹಿಸಿ ಇದರ ಒಂದು ಪ್ರಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇವತ್ತು ಸರಿಸುಮಾರು ಇಲ್ಲಿವರೆಗೂ 230 ಜನ ಹೊರರೋಗಿಗಳು ರಿಜಿಸ್ಟ್ರೇಷನ್ ಆಗಿದೆ. ಆಗಲೇ 50 ಜನಕ್ಕೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮುಗಿದಿದೆ. 55 ಜನಕ್ಕೆ ರಕ್ತ ತಪಾಸಣೆ PSA ಅಂತ, ಅದು ಕ್ಯಾನ್ಸರ್ ಇದೆ ಇಲ್ಲ ಅಂತ ಕಂಡುಹಿಡಿಯೋದಕ್ಕೆ ಆಗಿರೋ ಪರೀಕ್ಷೆಗಳು ನಡೆದಿದೆ. ಮತ್ತು ಈ ರಕ್ತ ಪರೀಕ್ಷೆ ಏನು ಕೊಟ್ಟಿದ್ರು ಇದು ರಿಪೋರ್ಟ್ ಇವತ್ತು ಸಿಗಲ್ಲ, ಬರೋ ವಾರ ನಡೆಯುತ್ತೆ. ಬರೋ ವಾರ ಮತ್ತೆ ಬರಬೇಕು ಅಂದರೆ ಬರೋಕ್ಕಾಗಿಲ್ಲ ಅಂದರೆ ನಮ್ಮದು ದೂರವಾಣಿ ಸಂಖ್ಯೆ ಇದೆ, ಅದಕ್ಕೆ ಫೋನ್ ಮಾಡಿದ್ರೆ ರಿಪೋರ್ಟ್ ತೊಂದರೆ ಇದೆ ನೀವು ತಿಳಿಸಿ ಕಂಡುಹಿಡಿದು ಅದಕ್ಕೆ ಸಲಹೆ ಕೊಡ್ತಕ್ಕಂಥ ಡಾಕ್ಟರ್ ಕೂಡ ಇವತ್ತು ಬಂದಿದ್ದಾರೆ. ಸೊ ಇವರು ಎಲ್ಲ ತಜ್ಞರ ಇದರಿಂದ ಉಪಯೋಗಿಸ್ಕೊಂಡು ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಒಳ್ಳೆಯದು. ಯಾಕಂದ್ರೆ ಮುಂಚಿತವಾಗಿ ಅದು ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಇದರಿಂದ ಆಗ್ತಕ್ಕಂಥ ಒಂದು ಅನಾಹುತವನ್ನ ತಡೆಗಟ್ಟಬಹುದು. ಈ ಒಂದು ಯಶಸ್ವಿ ಕಾರ್ಯಕ್ರಮದ ಹಿಂದೆ ಪೋಡಾ ಫೌಂಡೇಶನ್ ಅವರು ಬಹಳಷ್ಟು ಮಾಡಿದ್ದಾರೆ. ಹಾಗಾಗಿ ನಾನು ನಮ್ಮ ರಾಮಯ್ಯ ಈ ಒಂದು ಶಿಬಿರಕ್ಕೆ ನಮ್ಮ ರಾಮಯ್ಯ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ರಮೇಶ್ ಅವರು ಬಹಳಷ್ಟು ಬ್ಯುಸಿ ಇದ್ರೂ ಕೂಡ ಈ ಒಂದು ಪ್ರೋಗ್ರಾಮ್ಗೆ ಬಂದಿರ್ತಾರೆ. ಅವ್ರಿಗೆ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಮತ್ತು ನಮ್ಮ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ತರುಣ್ ಮತ್ತು ನಮ್ಮ ಎಲ್ಲ ರೆಸಿಡೆಂಟ್ಸ್ ಕೂಡ, ಡಾಕ್ಟರ್ ಮಾನಸ ರೆಸಿಡೆಂಟ್ಸ್ ಕೂಡ ಬಂದಿರ್ತಾರೆ. ಅವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಒಂದು ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಸೊ ಈಗ ಇನ್ನೊಂದು ವಿಶೇಷ ಏನಂದ್ರೆ ಶ್ರೀಮತಿ ಗೌರಮ್ಮನವರ 8ನೇ ವರ್ಷದ ಪುಣ್ಯ ಸ್ಮರಣೆ ಕೂಡ ಆ ದಿನದಿಂದ ಆಗಿರ್ತಕ್ಕಂಥದ್ರಿಂದ ಇವತ್ತು ಈ ಶಿಬಿರವನ್ನು ಏರ್ಪಡಿಸಿರ್ತಾರೆ. ಈ ಶಿಬಿರದಲ್ಲಿ ಏನಂತಂದ್ರೆ ಒಂದು ಕಿಡ್ನಿ ಮತ್ತು ಮೂತ್ರಕೋಶದ ಸಂಬಂಧಪಟ್ಟ ಕಾಯಿಲೆಗಳಿಗೆ ಎಲ್ಲ ತಪಾಸಣೆಯನ್ನು ಮಾಡ್ತಕ್ಕಂಥದ್ದು ಉಚಿತವಾಗಿ. ಮತ್ತೆ ಯಾರಿಗೆ ಅವಶ್ಯಕತೆ ಇರ್ತದೋ ಅವರಿಗೆ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಮತ್ತೆ ಒಂದು ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಲಾಗಿದೆ. ಈ ಒಂದು ಪರೀಕ್ಷೆಯನ್ನು ಮಾಡೋದ್ರಿಂದ ಅವರಿಗೆ ಜನಗಳಿಗೆ ಏನ್ ತೊಂದರೆ ಇದೆ ಅಂತ